ಚಿಕ್ಕೋಡಿಯ ಹಾಲಟ್ಟಿಯಲ್ಲಿ ಓಂಕಾರ ಸತೀಶ್ ಚನ್ನವರ್ ಎಂಬುವ 9ನೇ ಕ್ಲಾಸ್ನಲ್ಲಿ ಓದುತ್ತಿರುವ ಒಬ್ಬ ವಿದ್ಯಾರ್ಥಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾದ ನಂತರ ಅದರಂತೆ ಪ್ರತಿರೂಪವಾಗಿ ಒಂದು ರಾಮ ಮಂದಿರವನ್ನು ತಯಾರಿಸಿದ್ದಾನೆ. ಈ ರಾಮ ಮಂದಿರವನ್ನು ರಟ್ಟು, ಕಾಗದ ಹಾಗೂ ಸ್ಟಿಕ್ಗಳಿಂದ ಗಮ್ಮಿನ ಮೂಲಕ ಅಂಟಿಸಿ ಅದ್ಭುತವಾದ ರಾಮ ಮಂದಿರವನ್ನು ತಯಾರಿಸಿದ್ದಾನೆ. ಓಂಕಾರ ಚನ್ನವರ್ ಈ ವಿದ್ಯಾರ್ಥಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ದು ಹೀಗೆ. ನಾನು ಈ ಕಲೆಯನ್ನು ಫಸ್ಟ್ ಸ್ಟ್ಯಾಂಡರ್ಡ್ದಿಂದನೇ ಹವ್ಯಾಸ ಇಟ್ಕೊಂಡಿದ್ದೆ. ಈ ಮಾಡುವ ಹವ್ಯಾಸ ಎಲ್ಲ ನನಗೆ ಆವಾಗ ಚೆನ್ನಾಗಿ ಗೊತ್ತಿತ್ತು. ಅವಾಗಿಂದ ಹೀಗೆ ಬೆಳ್ಕೊತ ಹೀಗೆ ಡ್ರಾಯಿಂಗ್ಸ್ ಮತ್ತು ಕ್ರಾಫ್ಟ್ಸ್ ಎಲ್ಲ ಮಾಡ್ತಿದ್ದೆ. ಹೀಗೆ ಸೂಟಿಗಳಿದ್ದಾಗ ಎಲ್ಲ ಇದನ್ನ ಮಾಡ್ತಿದ್ದೆ. ಈಗ ಇದು ತಯಾರಿಸ್ಬೇಕಾದ್ರೆ ಎಷ್ಟು ದಿವಸ ಬೇಕಾಯ್ತು? ಇದು 2 ವಾರ. ಏನೇನು ಹಾಕಿದ್ರಿ ಇದ್ರೊಳಗಡೆ? ಅಂದರೆ ಇದು ಪೂರ್ತಿಯಾಗಿ ತಯಾರಿಸ್ಬೇಕಾದ್ರೆ ಏನೇನು ಯೂಸ್ ಮಾಡಿಕೊಟ್ರಿ ಅದ್ರೊಳಗೆ? ಇದು ರಟ್ಟು, ಪೇಪರ್ ಮತ್ತು ಗಮ್. ರಟ್ಟು, ಪೇಪರ್ ಮತ್ತು ಗಮ್, ಇದು ಸ್ಟಿಕ್ಸ್. ಅಂದರೆ ಮತ್ತೇನು ಮಾಡಿದ್ರೆ ಇದೇ ಫಸ್ಟ್ ಟೈಮ್ ಮಾಡಿದ? ಮೊದಲು ಏನು ಮಾಡಿದ್ರೆ? ಮೊದಲು ಅಲ್ಲಿ ಇಸ್ರೋ ಇದೆಲ್ಲ ಮಾಡಿದ್ದೆ. ಶಾಲೆ ಒಳಗೆ ಸ್ಪರ್ಧೆಗಳು ಮಾಡ್ತಿದ್ರೆ ಅವಾಗೆಲ್ಲ ಮಾಡಿ ಸ್ಪರ್ಧೆಗಳೊಳಗೆಲ್ಲ ಮಾಡಿ ಅಭ್ಯಾಸ? ಶಾಲೆಯಲ್ಲಿ ಎಲ್ಲ ಸ್ಪರ್ಧೆಗಳಲ್ಲಿ ಡ್ರಾಯಿಂಗ್ ಎಲ್ಲ ಮಾಡಿದ್ದೆ. ಇಲ್ಲೇ ಸ್ಕೂಲ್ನಾಗ ಅದನ್ನು ಮತ್ತು ಎಷ್ಟನೇತೆ ಅದನ್ನು ಅದು. ಈಗ ಎಷ್ಟನೇ ಸ್ಟ್ಯಾಂಡರ್ಡ್? ಈಗ 9th ಹೋಗೋದು. ಈಗ ಹೋಗೋದು 9th. ನಾ CTS ಸೊಸೈಟೀಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದ್ತಿದ್ದೆ. ಅವನು ಸಣ್ಣೊಂದಿರ್ತಾಗಿದ್ದ ಡ್ರಾಯಿಂಗ್ ಮತ್ತು ಕ್ರಾಫ್ಟ್ ಮಾಡುವಂಥ ಒಂದು ಹವ್ಯಾಸ ಇತ್ತು. ಅದೇ ಹಂಗೆ ಬೆಳ್ಕೊತ ಹೋಗಿ ಮೊನ್ನೆ ರಾಮ ಮಂದಿರ ಉದ್ಘಾಟನೆ ಆದ ನಂತರ ರಾಮನ ಗುಡಿ ಸ್ಥಾಪನೆ ಮಾಡಬೇಕು, ನಾನು ನನ್ನ ಕೈಯಾರೆ ಸ್ಥಾಪನೆ ಮಾಡ್ಬೇಕಂತ ಹೇಳಿ ಒಂದು ಆಸೆ ಇಟ್ಕೊಂಡ ತನ್ನ ಐಡಿಯಾದಿಂದನ ರಟ್ಟು ಮತ್ತು ಗಮ್ ಅದು ಉಪಯೋಗಿಸಿ ಒಂದು 15 ದಿವಸ ಒಳಗಡೆನ ರಾಮನವಮಿಗೆ ಅಂದ್ರೆ ತಯಾರು ಮಾಡಿ ಇದನ್ನು ಒಂದು ಸಂತೋಷ, ನಾವೆಲ್ಲರಿಗೂ ಇದನ್ನು ತಯಾರು ಮಾಡಿದ್ದು ನೋಡಿ ಎಲ್ಲರಿಗೂ ನಮಗೆ ಸಂತೋಷ ಆಗೈತಿ ಮನೆಯಲ್ಲಿ. ಆಮೇಲೆ ಅದ್ರ ಜೊತೆ ನಾವು ಎಲ್ಲರದು ಮುಖ ಫೇಸನ್ನು ನೋಡಿ ಡ್ರಾಯಿಂಗನ್ನು ಚೆನ್ನಾಗಿ ಬಿಡಿಸುತ್ತಾನೆ. ಮತ್ತು ಒಂದು 5ನೇದಿಂದ ಹಿಡ್ಕೊಂಡ ಶಾಲೆಯಲ್ಲಿ ಪ್ರಾಜೆಕ್ಟ್ ವರ್ಕ್ಗಳನ್ನು ತಯಾರು ಮಾಡಿ ಭಾಗವಹಿಸುವುದು, ಸ್ಪರ್ಧೆಯಲ್ಲಿ ಭಾಗವಹಿಸುವುದನ್ನು ರೂಢಿ ಮಾಡ್ಕೊಂಡಿದ್ದಾನೆ. ನಿಮ್ಮ ಮಗ ಏನ್ರಿ? ಇವನು ನಮ್ಮ ಮಗ. ಎಷ್ಟು ಜನ ಮಕ್ಕಳು? ಇವನು ಒಬ್ಬನೇ ಮಗ ರೀ. ಓಂಕಾರ ಸತೀಶ್ ಚನ್ನವರ್ ಅಂತೇಳಿ. ಈ ಸಲ 9th ಸ್ಟ್ಯಾಂಡರ್ಡ್ ರೀ, 8th ಮುಗಿತ್ರಿ. CTE ಸೊಸೈಟಿ RD ಸ್ಕೂಲ್ನಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ 9th ಓದ್ತಾ ಇದ್ದಾರೆ. ಈ ಸಲ 9th. ರಾಮ ಮಂದಿರ ಉದ್ಘಾಟನೆ ಆದ ದಿವಸನೇ ಒಂದೇ ದಿನದಲ್ಲಿ ರಾಮ ಮಂದಿರ ಇರುವ ಹಾಗೇನೆ ಡ್ರಾಯಿಂಗ್ ಅನ್ನು ತೆಗೆದು ಫೋಟೋವನ್ನು ತಯಾರಿಸಿದ್ದಾನೆ. ಅದರ ನಂತರ ರಾಮನವಮಿ ದಿವಸ ರಾಮ ಮಂದಿರವನ್ನು ತಯಾರಿಸಿದ್ದಾನೆ. ಒಟ್ಟು ಆರ್ಟಿಕಲ್ಸ್ ಒಳಗಡೆ ಇವ್ರ ಅಭ್ಯಾಸ ಜಾಸ್ತಿ ಇದೆ. ಇನ್ನೂ ಏನೇನು ಮಾಡ್ಬೇಕಂತ ಯೋಚನೆ ಮಾಡಿದ್ವಿ? ಈ ಚನ್ನನ್ನವರ್ ಫ್ಯಾಮಿಲಿ ಅಜ್ಜಿ ಸ್ನೇಹಲತಾ ಚನ್ನವರ್ ಮತ್ತು ತಂದೆ ಸತೀಶ್ ಚನ್ನನ್ನವರ್ ಮತ್ತು ತಾಯಿ ಅನುಸೂಯ ಚನ್ನವರ್, ಅತ್ತೆ ವಕೀಲರಾದಂತಹ ಲಲಿತಾ ಚನ್ನವರ್, CTE ಸೊಸೈಟಿ GS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಚಿಕ್ಕೋಡಿ ಪ್ರಿನ್ಸಿಪಾಲ್ ಹಾಗೂ ಶಿಕ್ಷಕರಾದ MS ಮಲಬಾದಿ ಸೇರಿದಂತೆ ಇತರರು ಕೂಡ ಇದೇ ವೇಳೆ ವಿಶ್ವನಾಥ್ ಕೋರೆ ಇವರು ಓಂಕಾರನಿಗೆ ಈ ಕಲಾಕುಶಲದ ಬಗ್ಗೆ ಶುಭವನ್ನು ಹಾರೈಸಿದ್ದಾರೆ. ಅವ ಮೊದಲಿಂದ ಸ್ವಲ್ಪ ಡ್ರಾಯಿಂಗ್ದಾಗ ಇದ್ದಿದ್ರಿ, ಅದು ಹಂಗೆ ತಕ್ಕೋತ ಇದು ಮಾಡ್ತಿದ್ದ. ಮತ್ತು ರಾಮ ಮಂದಿರ ಇದು ಮೊನ್ನೆ ಉದ್ಘಾಟನೆ ಆಯ್ತದ ಜನವರಿ ಒಳಗೆ. ಆಗಿಂದ ನಾವು ಮಾಡ್ತಾನೆ ಅಂತೇಳಿ ಡ್ರಾಯಿಂಗ್ ಒಂದು ತೆಗದ. ಅದರ ನಂತರ ಇದನ್ನು ಮಾಡಿದ್ದಾರೆ. ಮತ್ತು ನಾವು ಸ್ವಲ್ಪ ಮಾಡಕ್ಕೆ ಅವ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ವಿ. ಇಷ್ಟ ಸಪೋರ್ಟ್ ಅಂದ್ರೆ ಮಾಡಂತ ಪ್ರೋತ್ಸಾಹ ಕೊಟ್ಟಿವ್ರಿ. ಇದಕ್ಕೆ ಉಳ್ಕಿದೆ ಮಾಡಿದ್ವಿ. ಅಂದ್ರೆ ಒಂದು ಮೊಮ್ಮಗ ಬುದ್ಧಿವಂತದನ್ರಿ, ಮುಂದೆ ಏನಾರ ಮಾಡೋಂಗ ಹುಡುಗ ಒಳಗೆ ಹವ್ಯಾಸಗಳು ಇಟ್ಕೊಂಡ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast growing channel BV News, Voice of the People.